ಅಕ್ಕ ಹಿಂದೆಂದ ಅದು ನೋಡಿ ಉಲ್ಟಾ ಸರಿ ಉಂಟಾ ನೋಡಿ ಕತ್ರಿ. ಅದರ ತಲೆನ ಯಾರು ಒಬ್ರು ಹಿಡಿದ್ರೆ ಸ್ವಲ್ಪ ಸುರೋಸಿ ಇಲ್ಲಿ ಇದನ್ನ ಹಿಡಿದ್ರೆ ನಾನು ತಲೆ ಹಿಡ್ಕೊಂಡು ನಾನಿಲ್ಲ ಇಲ್ಲ ನನಗೆ ಆಗಲ್ಲಮ್ಮ, ನಾನು ಭಾರಿ ಹೆದರಿಕೆ. ಅದು ಯಾಕೆಂದ್ರೆ ನಾವು ಅದನ್ನ ಹತ್ರ ಬರಬೇಡ, ಅದು ಕಚ್ತದ ಅಂತ ಈಗ. ಯಾಕೋ ಒಂಥರ ಇದು ಮಾಡ್ತಾ ಉಂಟು ಗೊತ್ತಾ, ಅದು ಹಿಂಗೆ ತಲೆ ಇರಬಾರ್ದು, ತಲೆ ಒಳಗಡೆ ಬರಬೇಕು. ಒಳಗಿರ್ಬೇಕಲ್ಲ ಅದು ತಲೆ ಒಳಗಡೆ ಇತ್ತಾಯ್ತಾ, ಅದು ಮತ್ತೆ ತಗೊಬಂದಿದ್ದು ಯಾರಾದರೂ ಹಿಂಗೆ ಇದನ್ನ ಒಂಚೂರು ಹಂಗೆ ಹಂಗೆ ಹೇಳ್ಬೇಡಿರಿ. ಅದು ತಲೆ ಈ ಕಡೆ ಅಲ್ಲಿ ಆ ತಲೆ ಈ ಹತ್ರ ಬಂದ್ಬಿಟ್ಟಿಗೆ ನೀವು ಅದನ್ನ ಬಿಡಿ, ಅದು ಬಿಡಿ, ಅದು ಬಿಡಿ ಸುಮ್ಮ, ಅದು ಬಿಡಿ, ಅದು ಬಿಡಿ. ಅದು ತುಂಬ ನಿಮ್ಮ ಹತ್ರಕ್ಕೆ ಬರ್ತದೆ. ಆಮೇಲೆ ಅದು ನೋಡಿ ಸುಮಾರು ಈಚೆಗಿದೆ. ಅದು ಕೊಡ್ಪಿದ್ರೆ ಮುಂದೆ ತಲೆ ಇಷ್ಟುದ್ದು ಇನ್ನೂ ಎಕ್ಸ್ಟ್ರಾ ಬರ್ತದೆ. ಹಂಗುಂಟಾ? ಮತ್ತೆ ತಲೆ ಎಕ್ಸ್ಟ್ರಾ ಬರ್ತದೆ, ಅವು ಉದ್ದೆ ಮಾಡ್ಕೊಳ್ತವೆ. ಹಂಗೆ ಏನು ಕೇಳಿದ್ರೆ ಒಬ್ಬರು ಅಲ್ಲಿ ಇಟ್ಕೊಂಡು ಅದನ್ನು ಹಿಡ್ಕೊಂಡ್ರೆ ನಾನು ಅಲ್ಲಿ ಬಂದ್ಬಿಟ್ಟು ತಲೆ ಹಿಡ್ಕೊಬಿಡ್ತಿದ್ದೆ. ಅಲ್ಲಿ ಆಂಟಿ ಹೋಗಿ ಆಂಟಿ, ಮತ್ತೆ ಸ್ಟ್ರಾಂಗ್ ಎಲ್ಲ ನೀವು ಅಂತ ತೆಗಿತೀನಿ. ಹೋಗು ಹೋಗಿ ಹೋಗು, ನನಗೆ ಆಗಲ್ಲ, ನಾನು ಅವು ಬೇಡ ನನಗೆ. ಅದು ಸುತ್ತಿರೋದು ಹೆಂಗೆ ಸುತ್ತಿಂಟು. ಅಮ್ಮ ಬೇಡಮ್ಮ ಸುಮ್ಮನೆ ಬಾ ಹೋಗೋಣ, ಸತ್ತೇ ಹೋಗ್ಲಿ. ಅಲ್ಲ ಅದಕ್ಕೊಂದು ಕೋಲ್ ಹಾಕಿ ಅಲ್ಲಿ ಅಲ್ಲ ಇದು ಎಷ್ಟು ಹಾವು ಉಂಟು ಅಂತ. ಅದು ಅದು ಒಳ್ಳೆ ನಾಗರಾವ್ ಥರ ಉಂಟು. ಹೌದಾ? ಸ್ವಲ್ಪ ಅದಕ್ಕೆ ಅಹಂಕಾರ ಜಾಸ್ತಿ ಇದೆ. ಅಂಕರ್ ಜಾಸ್ತಿ. ಅವು ಏನು ಕೇಳಿದ್ರೆ ಬಿಡ್ಸ್ಕೊಳಕ್ಕೆ ನೋಡೋದು, ಹೋಗೋಕ್ಕೆ ಸ್ವಲ್ಪ ಮುಂದೆ ಮಾಡಿ ಹೋಗ್ಬೋದಕ್ಕೆ. ಅದು ಹೆಂಗೆ ಅಲ್ಲ ಪ್ರಮೇಣ ಆಗದೇ ಕಷ್ಟ. ಅದು ಮೊನ್ನೆ ಅಷ್ಟು ದೊಡ್ಡದು ಸಿಕ್ಕಿಂಟು ಪುನಃ ಅಂತದಲ್ಲ. ಅದಕ್ಕಿಂತ ದೊಡ್ಡದು ಸಿಕ್ಕುಂಟು. ಅಯ್ಯೋ ದೇವ್ರೆ, ಭೇಟಿ ಮಾಡೋಕ್ಕೆ ಸಿಗ್ತಿಲ್ಲ. ಬಾರ ದಿಲ್ಲಿ ಏನಾಗೋದಿಲ್ಲ, ಆ ಥರದಲ್ಲಿ ಇದ್ರೆ ಏನಾಗೋದು. ಅದು ಟ್ವಿಸ್ಟ್ ಮಾಡಿಕೊಂಡೇ ಅದು ಕಣ್ಣಿ ಮಧ್ಯೆ ಮಧ್ಯೆ ಮಾಡಿ ಅದು ಮುಂದೆ ಬರ್ತಾ ಉಂಟು ನೋಡಿ ನಿಮ್ಮ ಕೈ ಹತ್ರ. ತಲೆ ಹೊರಗಡೆ ಬರೋದಿದ್ರೆ ಆಯ್ತು ಅಷ್ಟೇ. ಇಲ್ಲಿ ಮಾಡ್ಕೊಳ್ಳಿ ಪ್ರಮೇಳಕ, ಕೈ ಹತ್ರ ಫಸ್ಟು ನಿಮ್ಮ ಹಿಡ್ದಲ್ಲಿ. ಇಲ್ಲಿ ಹಂಗೆ ಇದ್ರೆ ಏನಾಗಲ್ಲ. ಇದೊಂದು ನರ್ಕ ಆಗೋಯ್ತಲ್ಲ.